ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣ. ಈಗ ಇದರಲ್ಲಿ ರಾಮನಿಗೆ ವಸಿಷ್ಠರು ಜ್ಞಾನೋಪದೇಶವನ್ನು ಮಾಡ್ತಾಯಿದ್ರು. ಅದರಲ್ಲಿ ಯಾವ್ಯಾವ ರೀತಿಯಲ್ಲಿ ನೀನು ಇದ್ದೀಯ, ನಿನ್ನ ಸ್ವಭಾವ ಯಾವುದು ಅನ್ನೋ ವಿಚಾರವನ್ನು ನಾವು ಹೇಳ್ತಾ ಇರೋದನ್ನೆಲ್ಲ ನಾವು ಕೇಳಿಸ್ಕೊಳ್ತಾ ಇದ್ದೋ. ಮುಂದುವರೆದು ಹೇಳ್ತಾರೆ, ನೀನು ಯಾವ ಯಾವ ವಸ್ತುವನ್ನು ನೋಡುವೆಯೋ ಅದರಲ್ಲಿಯೇ ಸತ್ತ ಸಾಮಾನ್ಯ ರೂಪವಾಗಿ ಬ್ರಹ್ಮವೇ ಬ್ರಹ್ಮಿತ ಚಿದ್ಗಣವಾಗಿ, ಅಂದರೆ ಚಿದ್ಗಣವೇ ಬೆಳೆದು ಆ ರೂಪವಾಗಿ ಇರುವುದು ಅಂತ ತಿಳ್ಕೊ. ನೀನು ಯಾವ ಯಾವ ವಸ್ತುವನ್ನು ನೋಡ್ತೀಯೋ ರಾಮ, ಅಲ್ಲೆಲ್ಲವೂ ಇರ್ತಕ್ಕಂಥದ್ದೇನು ಸದ್ವಸ್ತುವಾದ ಆ ಚಿನ್ಮಯ ವಸ್ತುವೇ ಇರ್ತಕ್ಕಂಥದ್ದು. ಯಾವುದನ್ನಾದರೂ ನೋಡು, ಜಡವಾದದ್ದಾದ್ರೂ ನೋಡು, ಚೇತನ ವಸ್ತುವನ್ನಾದರೂ ನೋಡು, ಪರಮಾತ್ಮನನ್ನು ಹೊರತುಪಡಿಸಿ ಏನೇನೂ ಇಲ್ಲ. ಎಲ್ಲದರಲ್ಲಿಯೂ ಪರಮಾತ್ಮ ವಸ್ತು ಇದೆ. ನೀನು ಅದನ್ನು ಸರಿಯಾಗಿ ಗಮನಿಸು ನೀನು. ಅದರಿಂದ ಈಗ ನಮ್ಗೇನು ಹೇಳ್ತಾ ಇದ್ದಾರೆ ಈ ಮೂಲಕವಾಗಿ ಅಂದರೆ, ಸೃಷ್ಟಿಯನ್ನು, ಇಡೀ ಒಟ್ಟಾರೆ ಸೃಷ್ಟಿಯನ್ನೇ, ಜಗತ್ತನ್ನೇ ನೀನು ಗೌರವದಿಂದ ಕಾಣು ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಯಾಕೆ? ಇರ್ತಕ್ಕಂಥದ್ದು ಎಲ್ಲವೂ ಪರಮಾತ್ಮಮಯವೇ ಆಗಿರೋದ್ರಿಂದ ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ತುಚ್ಛೀಕರಿಸಲ್ಪಡೋದು, ಇದು ಗೌರವಿಸಲ್ಪಡೋದು ಅಂತ ಏನೂ ಇಲ್ಲ. ಎಲ್ಲದಕ್ಕೂ ಅದರದೇ ಆದ ನ್ಯಾಯ ಸಲ್ಲಿಕೆ ಇದ್ದೇ ಇರ್ತದೆ. ನಾವು ಅದನ್ನು ಗೌರವಿಸ್ಬೇಕು. ಯಾಕಂದರೆ ಎಲ್ಲದರಲ್ಲಿಯೂ ಪರಮಾತ್ಮನೇ ಇರ್ತಕ್ಕಂಥದ್ದು. ಇದನ್ನು ಇಲ್ಲಿ ಉತ್ತಮವಾದ ಗುರು ಉತ್ತಮ ಶಿಷ್ಯನಿಗೆ ಬೋಧನೆ ಮಾಡುವ ರೀತಿ, ಈ ರೀತಿಯಲ್ಲಿ ರಾಮನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಆತ್ಮನನ್ನು ಅರಿಯದವನಾಗಿ ಬದ್ಧನಾಗುವೆ. ಬದ್ಧ ಅಂದರೆ ಇಲ್ಲಿ ಬಂಧನಕ್ಕೆ ಒಳಗಾಗುವವನು ಅಂತ. ಆತ್ಮನನ್ನು, ಪರಮಾತ್ಮನನ್ನು ತಿಳಿದೇ ಇದ್ದಾಗ ನೀನು ಬದ್ಧನಾಗುವೆ. ಆತ್ಮವಿಜ್ಞಾನವನ್ನು ತಿಳಿದವನಾಗಿ ಬಂಧದಿಂದ ಮುಕ್ತನಾಗುವೆ. ಆತ್ಮವಿಜ್ಞಾನ ಅಂದರೆ ಇಲ್ಲಿ ಆತ್ಮನನ್ನು ಸರಿಯಾಗಿ ಬುದ್ಧಿಪೂರ್ವಕವಾಗಿ ಚೆನ್ನಾಗಿ ತಿಳ್ಕೊಂಡಾಗ ನೀನು ಬಂಧನದಿಂದ ಮುಕ್ತನಾಗುವೆ. ಆದ್ದರಿಂದ ಎಲೆ ರಾಮನೇ, ಬಲಾತ್ಕಾರದಿಂದ ನಿನ್ನನ್ನು ನೀನೇ ಬೋಧಿಸಿಕೋ. ಯಾಕಂದರೆ ಬೋಧನೆ ಅಂತಕ್ಕಂಥದ್ದು ಕೇವಲ ಮೇಲ್ನೋಟಕ್ಕೆ ಬೋಧಿಸಿದರೆ ಏನೂ ಹಿಡಿಯೋದಿಲ್ಲ. ಬಲಾತ್ಕಾರವಾಗಿ ಅಂದರೆ ಪುರುಷ ಪ್ರಯತ್ನ ಪಟ್ಟು ನಿನ್ನನ್ನು ನೀನು ತಿಳಿದುಕೋ ಅಂತ ಇಲ್ಲಿ ಹೇಳ್ತಾ ಇರೋದು. ಎಲ್ಲಿ ಭೋಗವಸ್ತುವು ಅನುಭೂತವಾದರೂ ಅನನುಭೂತವಾದಂತಿರುವುದೋ, ಯಾವುದು ಹೇಗೆ ಹೇಗೆ ಬಂದರೆ ಹಾಗಾಗೆಯೇ ಅನುಭೂತವಾಗುವುದೋ, ಆ ಅವಸ್ಥೆಯು ಆಕಾಶದಂತೆ ನಿರ್ಮಲವಾಗಿರುವ ಸಾಮ್ಯಾವಸ್ಥೆಯು. ಅದೇ ಅವಾಸನತ್ವವು. ಅವಾಸನತ್ವ ಅಂದರೆ ವಾಸನೆ ಇಲ್ಲದೇ ಇರುವ ಸ್ಥಿತಿ. ಅರ್ಥ ಆಗ್ತಿದಲ್ವಾ? ಈಗ ಹೆಂಗೆ ಅಂದರೆ, ಎಲ್ಲಿ ಭೋಗವಸ್ತುವು ಅನುಭೂತವಾದರೂ ಅನನುಭೂತವಾದಂತೆ ಇರುವುದು. ಭೋಗವಸ್ತು ಏನು ಬರ್ತದೆ? ಅನುಭೂತವಾಗಿದೆ, ನಮಗೆ ಅನುಭವಕ್ಕೆ ಬರ್ತದೆ. ಆದರೆ ಅನನುಭೂತದಂತೆ ಅದು ನಮಗೆ ಕಾಣಿಸ್ತದೆ. ಯಾವುದು ಹೇಗೆ ಹೇಗೆ ಬಂದರೆ ಹಾಗೆಯೇ ಅನುಭೂತವಾಗುವುದು. ಅದು ಹೇಗೆ ಬರುತ್ತೆ ಯಥಾವತ್ತಾಗಿ ಅದನ್ನು ಸ್ವೀಕಾರ ಮಾಡುವುದು. ಈ ಅವಸ್ಥೆಯು ಆಕಾಶದಂತೆ ನಿರ್ಮಲವಾಗಿರುವ ಸಾಮ್ಯಾವಸ್ಥೆಯು. ನಾವು ಅದರಲ್ಲಿ ಮನಸ್ಸನ್ನು ಇಟ್ಟು ಇದು ಬೇಕು, ಇದು ಬೇಡ, ಇದು ಹೀಗಿದೆ ಆಗಿದೆ ಅಂತ ನಾವು ಮನಸ್ಸನ್ನು ಅದರಲ್ಲಿ ಮಿಳಿತ ಮಾಡಿದಾಗ ಏನಾಗುತ್ತೆ? ವಾಸನ ರೂಪುಗೊಳ್ಳುತ್ತೆ. ಇದು ಅವಾಸನತ್ವ. ಇದು ಅಂದರೆ ಬಂದದ್ದನ್ನು ಬಂದಂತೆ ಸ್ವೀಕಾರ ಮಾಡ್ತಾ ಇದ್ದೇವೆ ಹೊರತು ಅದರಲ್ಲಿ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾ ಇಲ್ಲ. ಅದು ಮನಸ್ಸನ್ನು ಅಲ್ಲಿ ಲೀನಗೊಳಿಸ್ತಾ ಇಲ್ಲ. ಅದನ್ನು ಇಲ್ಲಿ ಅವಾಸನತ್ವ ಅಂತ ಕರೀತಾರೆ. ನೀನು ಬೇಕಾದ ಕೆಲಸವನ್ನು ಮಾಡು, ಆದರೆ ಅಂತರಿಂದ್ರಿಯಗಳಲ್ಲಿ ಆ ಕ್ರಿಯೆಯ ವಾಸನೆಯು ನಿಲ್ಲದಂತೆ ನೋಡಿಕೋ. ಏನು ಬೇಕಾದರೂ ಕೆಲಸ ಮಾಡು, ಆದರೆ ನೀನೇನು ಅದರ ಕರ್ಮಫಲವನ್ನು ಎದುರು ನೋಡಬೇಡ ಅಂತ ಇಲ್ಲಿ ಹೇಳ್ತಾ ಇರೋದು. ವಾಸನೆ ನಿಲ್ಲದಂತೆ ನೋಡಿಕೋ. ವಾಸನಾರಹಿತವಾದ ಅಂತರಿಂದ್ರಿಯಗಳುಳ್ಳವನು ಯಾವ ಕಾರ್ಯವನ್ನು ಮಾಡಿದರೂ ಅದರಿಂದ ವಿಕಾರವನ್ನು ಹೊಂದುವುದಿಲ್ಲ. ಒಂದು ಕರ್ಮವನ್ನು ಮಾಡಿದರೆ ಅದರಲ್ಲಿ ಫಲೇಚ್ಛೆಯನ್ನು ನಾನು ಹೊಂದಿದ್ದೆ ಆದರೆ ನನ್ನ ಮನಸ್ಸು ತಳಮಳಿಸ್ತಾ ಇರ್ತದೆ. ಫಲ ಕೊಡ್ತದೋ, ಫಲ ಕೊಡೋದಿಲ್ವೋ, ಹೆಚ್ಚಿನ ಫಲ ಕೊಡ್ತದೋ, ದುಷ್ಫಲವನ್ನು ಕೊಡ್ತದೋ, ಒಳ್ಳೆ ಫಲ ಕೊಡ್ತದೋ, ತಳಮಳಿಸಿ ಹೋಗ್ತಾ ಇರ್ತದೆ. ನನಗೆ ಅದರ ಚಿಂತೆ ಬೇಡ. ಆ ಕೆಲಸದಂತೆ ಮಾಡಿ ಮುಗಿಸಿದ್ರೆ ಸಾಕು. ಅದರಿಂದ ಅದು ವಿಕಾರವನ್ನು ಉಂಟು ಮಾಡ್ತದೆ. ನೀನು ಅದನ್ನು ವಿಕಾರ ಹೊಂದುವಂತೆ ಮಾಡ್ಕೋಬೇಡ. ಜಗತ್ತಿನಲ್ಲಿ ಎಷ್ಟೇ ಕ್ಷೋಭವಾದರೂ ಆಕಾಶವೇನಾದರೂ ಕ್ಷುಬ್ಧವಾಗುವುದೇನು? ಜಗತ್ತಿನಲ್ಲಿ ಎಂಥ ಪ್ರಳಯವೇ ಬರಲಿ, ಅಗ್ನಿ ಪ್ರಳಯ ಆಗಲಿ, ಜಲಪ್ರಳಯ ಆಗಲಿ, ಭೂಕಂಪವೇ ಆಗಲಿ, ಆಕಾಶದಲ್ಲಿ ಯಾವ ಬದಲಾವಣೆಯೂ ಇರೋದಿಲ್ಲ. ಅದೇ ರೀತಿ ನೀನು ನಿರ್ಲಿಪ್ತನಾಗಿರು. ಇವೆಲ್ಲ ಗಟ್ಟಿತನದ ಮಾತುಗಳು. ಈ ಸ್ಥಿತಿಯನ್ನು ತಲುಪಬೇಕಾದ್ರೆ ಕೇವಲ ಮಾತಿಗೆ ಮಾತ್ರ ಸರಿ ಹೋಗುವಂಥದ್ದಲ್ಲ. ನಮ್ಮ ಸಾಧನೆ ಘನವಾಗಿರಬೇಕು. ಘನತರವಾದ ಸಾಧನೆ ಇಲ್ಲದಿದ್ದರೆ
ಈ ಸ್ಥಿತಿಯನ್ನು ತಲುಪೋದು ಕಷ್ಟ. ನಮಗೇನಾಗುತ್ತೆ ಅಂದರೆ ಈ ವಿಚಾರಗಳನ್ನೆಲ್ಲ ಕೇಳಿದಾಗ ನಮ್ಮಿಂದ ಸಾಧ್ಯವೇ, ಇದು ಯಾರಿಗೋ ಹೇಳಿರೋ ಮಾತು ನಮಗೆ ಯಾಕೆ ಅಂತ ಎಷ್ಟೋ ನಾವು ಅಂದ್ಕೊಳ್ತೀವಿ. ಆದರೆ ಇದು ನಮ್ಮನ್ನು ಕುರಿತಾಗಿ ರಾಮನನ್ನು ವಸಿಷ್ಠರನ್ನ ಮುಂದೆ ಮಾಡ್ಕೊಂಡು ಬಂದಿರುವ ವಿಚಾರ ಆದರೂ ಕೂಡ ನಮ್ಮನ್ನು ಕುರಿತಾಗಿ, ನಮ್ಮ ನಂತರ ಮುಂದಿನ ಪೀಳಿಗೆಯನ್ನು ಕುರಿತಾಗಿ ಹೇಳ್ತಾ ಇರ್ತಕ್ಕಂಥ ಮಾತು. ಯಾಕಂದರೆ ಜಗದುತ್ಪತ್ತಿಯಲ್ಲಿ ಈ ಕಣ್ಣಿಗೆ ಕಾಣ್ತಕ್ಕಂಥ ಈ ಜಗತ್ತಿನಲ್ಲಿ, ಸಾಕಾರ ಜಗತ್ತಿನಲ್ಲಿ ಏನೇನು ಮಾಯಾ ಸಂಕಲ್ಪದಿಂದ, ಮಾಯೆಯ ಪ್ರಭಾವದಿಂದ ದುಃಖ ಪರಂಪರೆ ಅನ್ನೋದೇನಿರ್ತದೆ ಇದು ಮುಂದುವರೆದು ಹೋಗುವಂಥದ್ದೇ. ಆ ದುಃಖದಿಂದ ಜೀವಿಗಳನ್ನ ಬಿಡಿಸೋದಕ್ಕೆ ಇಂಥ ಜ್ಞಾನೋಪದೇಶ ಅತ್ಯಂತ ಅವಶ್ಯಕ. ಇದು ಮುಂದುವರಿತಾನೆ ಇರ್ತದೆ. ನಾವು ಸಾಧನಾ ಮಾರ್ಗವನ್ನು ಅನುಸರಿಸಿದ್ರೆ ಇವು ದುಃಖವನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು. ಇಲ್ಲಿ ಹೇಳ್ತಾ ಇರೋದು ಜ್ಞಾನ, ಜ್ಞಾತೃ, ಜ್ಞಾನ, ಜ್ಞೇಯ ಎಂಬ ಮೂರು ಒಂದಾಗುವಂತೆ ಮಾಡಿ ಎಲೆ ಶಾಂತಾತ್ಮನೆ ಆ ಮೂರನ್ನು ನಿನ್ನಲ್ಲಿ ಅನುಭವ ಮಾಡು. ಹಾಗೆ ಮಾಡಿದರೆ ದುಃಖ ರೂಪವಾದ ಭಾವದಲ್ಲಿ ಮತ್ತೆ ನೀನು ಭಾಗಿಯಾಗುವುದಿಲ್ಲ. ಜ್ಞಾತೃ, ಜ್ಞಾನ, ಜ್ಞೇಯ. ಜ್ಞಾನವನ್ನು ತಿಳಿಯುವವನು ಯಾರು, ಜ್ಞಾನ ಯಾವುದು, ಆ ಜ್ಞಾನವನ್ನು ಜ್ಞಾತೃ, ಜ್ಞಾನ, ಜ್ಞೇಯ ವಸ್ತು, ಜ್ಞಾನವನ್ನು ಕೊಡ್ತಕ್ಕಂಥ ವಸ್ತು ಇದೆಯಲ್ಲ ಅದು ಯಾವುದು, ಈ ಮೂರೂ ಒಂದಾಗುವಂತೆ ಮಾಡು. ಆಗ ನಿನಗೆ ಅದರ ಅನುಭವ ಗೊತ್ತಾಗುತ್ತೆ. ಆಗ ನೀನು ಶಾಂತಾತ್ಮನಾಗ್ತೀಯ, ಸುಖವಾಗಿರ್ತೀಯ. ಚಿತ್ತವು ಉನ್ಮೇಷ ನಿಮೇಷ ಮಾಡುವುದರಿಂದ ಸಂಸಾರವು ಹುಟ್ಟುವುದು, ಸಾಯುವುದು. ವಾಸನಾ ಪ್ರಾಣ ಇವುಗಳನ್ನು ಸಂರೋಧ ಮಾಡಿ ಮನಸ್ಸು ಅಂದರೆ ಚಿತ್ತವು ಉನ್ಮೇಷರಹಿತವಾಗುವಂತೆ ಮಾಡಿಕೋ ಅಂತ ಇಲ್ಲಿ ಹೇಳಿದ್ರು. ಇಲ್ಲಿ ಚಿತ್ತ, ಮನಸ್ಸು ಉನ್ಮೇಷ ನಿಮೇಷ ಮಾಡುವುದರಿಂದ ಇಲ್ಲಿ ಸಂಸಾರ ಉತ್ಪತ್ತಿಯಾಗುವುದು. ಅದರಿಂದ ನಾವು ಉನ್ಮೇಷ ನಿಮೇಷಗಳನ್ನು ಬಿಡಬೇಕು. ಪ್ರಾಣದ ಉನ್ಮೇಷ ನಿಮೇಷಗಳಿಂದ ಸಂಸಾರದ ಉದಯ ಪ್ರಳಯವಾಗುವುದು. ಅಭ್ಯಾಸದಿಂದಲೂ ಪ್ರಯೋಗದಿಂದಲೂ ಆ ಪ್ರಾಣವು ಉನ್ಮೇಷರಹಿತವಾಗುವಂತೆ ಮಾಡಬೇಕು. ಮೌರ್ಖ್ಯದ ಉನ್ಮೇಷ ನಿಮೇಷಗಳಿಂದ ಕರ್ಮಗಳೆಲ್ಲವೂ ಹುಟ್ಟುವುದು, ಸಾಯುವುದು. ಗುರು, ಶಾಸ್ತ್ರಾರ್ಥ, ಸಂಯಮಗಳನ್ನು ಪ್ರಯತ್ನ ಮಾಡಿ ಹಿಡಿದು ಆ ಮೌರ್ಖ್ಯವು ನಾಶವಾಗುವಂತೆ ಮಾಡಿಕೊ. ಗಾಳಿಯು ಬೀಸಿ ಧೂಳು ಎದ್ದು ಆ ಧೂಳಿಯು ಚಲಿಸುವಾಗ ಆಕಾಶವು ಚಲಿಸುವಂತೆ ತೋರುವುದು. ಹಾಗೆಯೇ ಚಿತ್ತು ಚೈತ್ಯವಾಗಿ ಅಂದರೆ ಜಗತ್ತಾಗಿ ವ್ಯಾಪಾರ ಮಾಡಿದಾಗ ಇದಂ ಎಂಬ ದೃಶ್ಯಮಂಡಲವು ಹುಟ್ಟುವುದು. ದರ್ಶನ ಸಂಬಂಧವಾದ ವ್ಯಾಪಾರಗಳಿಂದ ಈ ಜಗತ್ತು ನಡೆಯುತ್ತಿರುವುದು. ಕಣ್ಣು ಚಿತ್ರವಿರುವ ಗೋಡೆಯೂ ಸೇರಿದಾಗ ವರ್ಣಭಾವನೆಯು ಮನಸ್ಸಿಗೆ ಬರುವುದು. ಅದರಂತೆಯೇ ಈ ಜಗತ್ತು. ಚಿತ್ರಗತರಾದ ಮನುಷ್ಯರ ಎದುರಿಗೆ ಬೇಕಾದ ವಸ್ತುಗಳಿದ್ದರೂ ದೃಶ್ಯ ದರ್ಶನ ಸಂಬಂಧವಾದ ವ್ಯಾಪಾರವು ಈ ಜಗತ್ತು ನಡೆಯುತ್ತಿರುವುದು. ಇನ್ನು ದೃಶ್ಯ ದರ್ಶನ ಸಂಭವ್ಯದ ವ್ಯಾಪಾರವು ಇಲ್ಲದ್ದರಿಂದ ಅವರ ಮನಸ್ಸಿನಲ್ಲಿ ಜಗತ್ತಿರುವುದು ಎಂಬ ಅವೇದನವು ಹೇಗೆ ತೋರುವುದಿಲ್ಲವೋ ಹಾಗೆಯೇ ದೃಶ್ಯ ದರ್ಶನ ಸಂಬಂಧ ವ್ಯಾಪಾರವು ನಡೆಯದಿದ್ದರೆ ಭಗವತ್ ಜಗತ್ ಅಭಾವ ಇದೆ ಎಂದು ತೋರುವ ಜ್ಞಾನವೇ ಹುಟ್ಟುವುದಿಲ್ಲ. ಆದ್ದರಿಂದ ಇಲ್ಲಿ ಮಾಯೆಯು ಚಿತ್ತದ ವ್ಯಾಪಾರದಿಂದ ಹುಟ್ಟಿದುದು. ಆ ವ್ಯಾಪಾರವಿಲ್ಲದಿದ್ದರೆ ಅದು ವಿಲೀನವಾಗುವುದು. ನೀರಿನ ವ್ಯಾಪಾರದಿಂದ ಹುಟ್ಟುವ ತರಂಗವು ಆ ವ್ಯಾಪಾರವಿಲ್ಲದಿದ್ದರೆ ಇಲ್ಲವಾಗುವುದು. ಈ ರೀತಿಯಲ್ಲಿ ವಾಸನಾಂಶವನ್ನು ತ್ಯಾಗ ಮಾಡಿದರೂ ಸರಿ, ಆತ್ಮಜ್ಞಾನವನ್ನು ಪಡೆದರೂ ಸರಿ, ಪ್ರಾಣವನ್ನು ಸಂರೋಧ ಮಾಡಿದರೂ ಸರಿ, ಯಾವುದಾದರೂ ಒಂದರಿಂದಲೋ ಅಥವಾ ಎಲ್ಲದರಿಂದಲಾದರೂ ಸರಿ ಚಿತ್ತವು ನಿರ್ವ್ಯಾಪಾರವಾಗಲು ಬಹಿಸ್ಪಂದವಾದ ಜಗದುತ್ಪತ್ತಿಯು ಎಂತು ಸಂಭವಿಸುವುದು. ಇಲ್ಲೇನು ಹೇಳ್ತಾ ಇದ್ದಾರೆ, ಇಲ್ಲಿ ಮುಖ್ಯವಾದ ವಿಚಾರಕ್ಕೆ ಬಂದರು. ಈಗ ಈ ಜಗತ್ತು ಉತ್ಪತ್ತಿಯಾಗುವುದು ಯಾವುದರಿಂದ? ಸಂಕಲ್ಪಗಳನ್ನು ಮಾಡಿಕೊಳ್ಳೋದ್ರಿಂದ. ಸಂಕಲ್ಪಗಳು ಹುಟ್ಟೋದಿಲ್ಲಿಂದ ಪ್ರಾಣವಾಯು ಉದಯವಾಗುವ ಜೊತೆಯಲ್ಲಿಯೇ ಮನಸ್ಸು ಉತ್ಪತ್ತಿಯಾಗುತ್ತದೆ. ಮನಸ್ಸಿನ ಜೊತೆಯಲ್ಲಿಯೇ ಸಂಕಲ್ಪ ಉತ್ಪತ್ತಿಯಾಗುತ್ತದೆ. ಅಲ್ಲಿಗೆ ಇದೇನಾಗುತ್ತೆ, ಗುರುಗಳೇನು ಹೇಳ್ತಾ ಇದ್ದಾರೆ ಇಲ್ಲಿ, ವಾಸನಾಕ್ಷಯ ಮಾಡ್ಕೋ, ಆಗಲೂ ಕೂಡ ಜನ್ಮರಾಹಿತ್ಯ ಉಂಟಾಗುತ್ತೆ. ಇಲ್ಲ ಪ್ರಾಣ ನಿರೋಧನವನ್ನು ಮಾಡು.
ಗುರುಗಳಿಂದ ತಿಳಿದು ಚೆನ್ನಾಗಿ ಕುಂಭಕ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡಿ ಮನಸ್ಸಿನ ಸೊಕ್ಕನ್ನು ಅಡಗಿಸ್ಬಿಡು. ಹೀಗಾದರೂ ಮಾಡು. ಇಲ್ಲಾಂದರೆ ಆತ್ಮಜ್ಞಾನವನ್ನಾದರೂ ಪಡ್ಕೊ. ಎಲ್ಲವೂ ಪರಬ್ರಹ್ಮವೇ ಅಂತ ತಿಳ್ಕೊ. ಹಿಂಗಾದರೂ ಮಾಡು. ಒಟ್ಟಿನಲ್ಲಿ ಹೇಗೆ ಮಾಡಿದ್ರೂ ಸರಿ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಪ್ರಾಣದ ಉನ್ಮೇಷ ನಿಮೇಷಗಳಿಂದ ಸಂಸಾರ ಉತ್ಪತ್ತಿಯಾಗುತ್ತಲ್ಲ, ಆ ಪ್ರಾಣದ ಚಲನೆಯಿಂದ ಪ್ರಾಣದ ಹತೋಟಿಯನ್ನಾದರೂ ಮಾಡು. ಪ್ರಾಣವನ್ನು ನೀನು ಮನಸ್ಸನ್ನಾದರೂ ಇಡಿ, ಪ್ರಾಣವನ್ನಾದರೂ ಇಡಿ, ಇಲ್ಲ ಆತ್ಮಜ್ಞಾನವನ್ನಾದರೂ ತಿಳಿ. ಈ ಏನು ಮಾಡಿದ್ರೂ ಸರಿ, ಈ 3 ಕ್ರಮಗಳಲ್ಲಿ ನಿನಗೆ ಆತ್ಮಜ್ಞಾನ ಸ್ಥಿತಿ, ಜಗದುತ್ಪತ್ತಿ ನಿಂತು ಹೋಗುತ್ತೆ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಮುಂದುವರೆದು ಏನು ಹೇಳ್ತಾರೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.